ನನ್ನ ಹೆಸರು ಡಾಕ್ಟರ್ ಸಫಿಯಾ ಪರ್ವೀನ್ ಅಂತ ಹೇಳಿ. ಐ ಆಮ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದು ಬಳ್ಳಾರಿಯಲ್ಲಿ. ಇಲ್ಲೇ ಓದಿದ್ದು, ಇಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು. ಆ್ಯಂಡ್ ಐ ಆಮ್ ವರ್ಕಿಂಗ್ ಇನ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಸಿನ್ಸ್ 2011. ಸರ್, ಬಂದಿದ್ದು ಏನಂತ ಹೇಳಿದರೆ, ಸೆಂಟ್ರಲ್ ಯೂನಿವರ್ಸಿಟೀಸ್ ಎಂಟ್ರೆನ್ಸ್ ಟೆಸ್ಟ್ CUET, which helps the students apply for 57 central universities all over India. ಈ ಯೂನಿವರ್ಸಿಟೀಸಿಂದ ಪಿ ಜಿ ಅಡ್ಮಿಷನ್ದು ನೋಟಿಫಿಕೇಷನ್ ಬಂದಿದೆ. 14th ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ. 14th ಜಾನ್ವರಿವರೆಗೆ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಇವಾಗ ಈ ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದು ಉದ್ದೇಶ ಒಂದೇ ಒಂದು, ಈ ರೀಜನ್ ಮಕ್ಕಳಿಗೆ, ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಮಕ್ಕಳಿಗೆ ಇದರದ್ದು ಮಾಹಿತಿ ಬರೋದು ಬಹಳ ಕಡಿಮೆ. ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಹೇಳಿದ ಮೇಲೆ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾಯಿಂದ ಬರ್ತಾರೆ. ಮೆಜಾರಿಟಿ ನಮ್ಮ ಸ್ಟೂಡೆಂಟ್ಸ್ ಇರೋರು UPಯಿಂದ ಬರ್ತಾರೆ, ಮಧ್ಯಪ್ರದೇಶದಿಂದ ಬರ್ತಾರೆ, ಬಿಹಾರಿಂದ ಬರ್ತಾರೆ, ಕೇರಳದಿಂದ ಅಂತೂ ಬರ್ತಾರೆ, ತಮಿಳ್ನಾಡು. ಬಟ್ ಕರ್ನಾಟಕದಿಂದ ಬರೋರು ಭಾಳ ಕಡಿಮೆ. 2009 ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಎಸ್ಟಾಬ್ಲಿಷ್ ಆಗಿದ್ದು ಥ್ರೂ ದಿ ಪಾರ್ಲಿಮೆಂಟ್ ಆ್ಯಕ್ಟ್ ಆಫ್ ಇಂಡಿಯಾ. ಆವಾಗ 16 ಸೆಂಟ್ರಲ್ ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ ಆಗಿದ್ದು, ಅದರಲ್ಲಿ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಒಂದು. ಎಂಟೈರ್ ಕರ್ನಾಟಕ ಸ್ಟೇಟಲ್ಲಿ ಇದು ಒಂದೇ ಯೂನಿವರ್ಸಿಟಿ ಇರೋದು, ರೈಟ್. ಇದು ಒಂದು ಅಟಾನಮಸ್ ಯೂನಿವರ್ಸಿಟಿ. ನಮಗೆ ಯಾವ ಕಾಲೇಜಸ್ ಅಫಿಲಿಯೇಷನ್ ಇಲ್ಲ, ಅಂದರೆ ನಮ್ಮ ಕೋರ್ಸಸ್ ಏನೇನೋ ಇದ್ದಾವೆ ಎಲ್ಲ ಒಂದೇ ಕ್ಯಾಂಪಸಲ್ಲಿ ಇರೋದು. ಆ್ಯಂಡ್ ಅದು ಬಂದು ಗುಲ್ಬರ್ಗಾದಲ್ಲಿ ಕಡಗಂಚಿ ಅಂತ ಹೇಳಿ ಒಂದು ಊರ ಪಕ್ಕಕ್ಕೆ ಇದೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಫ್ಯಾಕಲ್ಟೀಸ್ ಇರೋರು ಫ್ರಮ್ ಆಲ್ ಓವರ್ ಇಂಡಿಯಾ. ವಿ ಹ್ಯಾವ್ ಫ್ಯಾಕಲ್ಟಿ ಫ್ರಮ್ UP, ಡೆಲ್ಲಿ, ಮಧ್ಯಪ್ರದೇಶ್, ಕರ್ನಾಟಕ, ತಮಿಳ್ನಾಡು, ಕೇರಳ, ಎಲ್ಲ ಕಡೆ ಫ್ಯಾಕಲ್ಟೀಸಿಂದ ಅಪಾಯಿಂಟ್ ಆಗಿದ್ದಾರೆ ಫಾರ್ ಡಿಫ್ರೆಂಟ್ ಕೋರ್ಸಸ್. ಪ್ಲಸ್ ವಿ ಹ್ಯಾವ್ ಇಂಜಿನಿಯರಿಂಗ್ ಕೋರ್ಸಸ್, ವಿ ಹ್ಯಾವ್ ಲಿಟ್ರರಿ ಕೋರ್ಸಸ್, ಲ್ಯಾಂಗ್ವೇಜಸ್ ಇದ್ದಾವೆ, ಮ್ಯಾನೇಜ್ಮೆಂಟ್ ಇದೆ, MBA ಟೂರಿಸಮ್ ಇದೆ, ಎಕನಾಮಿಕ್ಸ್, ಜಾಗ್ರಫಿ, ಜಿಯಾಲಜಿ, ನಿಮಗೆ ಕಂಪ್ಲೀಟ್ ಪ್ರೆಸ್ ನೋಟಲ್ಲಿ ಕಂಪ್ಲೀಟ್ ಸೆಟ್ ಇದೆ. ಆ್ಯಂಡ್ ಈ ವರ್ಷದಿಂದ, ಈ ಅಕಾಡೆಮಿಕ್ ಇಯರ್ 2026-27ಇಂದ 6 more ನ್ಯೂ ಕೋರ್ಸಸ್ ಅದು ಕೂಡ ಆ್ಯಡ್ ಆಗಿದೆ. ನಿಮ್ಮಲ್ಲಿ ಇದು ನೋಡಿದರೆ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಬಾಟನಿ, ಝುವಾಲಜಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡಾಟಾ ಅನಾಲಿಟಿಕ್ಸ್ ಇದೆ, ದೆನ್ MSc ಇನ್ ಜೆನೆಟಿಕ್ಸ್ ಆ್ಯಂಡ್ ಜಿಯೋನಮಿಕ್ಸ್ ಇದೆ, ಆ್ಯಂಡ್ MTech ಇನ್ AI ಆ್ಯಂಡ್ ML ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗಲ್ಲಿ. ಈ ವರ್ಷದಿಂದ ಈ ಕೋರ್ಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ 175 ಪರ್ಮನೆಂಟ್ ಸ್ಟಾಫ್ ಮೆಂಬರ್ಸ್ ಇದ್ದಾವೆ, ಪ್ಲಸ್ ಅರೌಂಡ್ 50 ಮೆಂಬರ್ಸ್ ಕಾಂಟ್ರಾಕ್ಚುಯಲ್ ಫ್ಯಾಕಲ್ಟೀಸ್ ಇದೆ, ಆ್ಯಂಡ್ ಪ್ಲಸ್ ಅನದರ್ 75 ಫ್ಯಾಕಲ್ಟೀಸ್ಗೋಸ್ಕರ ನೋಟಿಫಿಕೇಷನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ನಾನು ಹೇಳೋದು ಒಂದೇನೆಂದರೆ, ಫ್ಯಾಕಲ್ಟೀಸ್ ಆರ್ ಹೈಲಿ ಕ್ವಾಲಿಫೈಡ್, ಕ್ಯಾಂಪಸ್ ಭಾಳ ಚೆನ್ನಾಗಿದೆ, 100% ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಸ್ಟೂಡೆಂಟ್ಸಿಗೆ. ಯಾರನ್ನು ಬಂದು ಅಲ್ಲಿ ಹಾಸ್ಟೆಲಲ್ಲಿ ಇರ್ಬೋದು. ವಿತ್ ಲೈಬ್ರರಿ, ನಮ್ಗೆ ಒನ್ ಆಫ್ ದಿ ಬೆಸ್ಟ್ ಲೈಬ್ರರಿ ಇನ್ ದಿ ಎಂಟೈರ್ ಸ್ಟೇಟ್. ಪ್ಲಸ್ ರಿಸೋರ್ಸಸ್, ಬಹಳಷ್ಟು ರಿಸೋರ್ಸಸ್ಸಿಂದ ನಮಗೆ ಏನಂತಾರೆ, ವಿತ್ ಲೈಸೆನ್ಸ್ಡ್ ರಿಸೋರ್ಸಸ್ ಇದ್ದಾವೆ. ಸ್ಟೂಡೆಂಟ್ಸ್ಗೆ ಎಲ್ಲ ಕಡೆಯಿಂದ ಯಾವ ಫೆಸಿಲಿಟೀಸ್ ಕಡಿಮೆ ಏನೂ ಇಲ್ಲ ನಮ್ಮ ಕ್ಯಾಂಪಸಲ್ಲಿ. ಬಟ್ ಪ್ರಾಬ್ಲಮ್ ಏನಂದರೆ, ನಮ್ಮ ಮಕ್ಕಳಿಗೆ ಸೆಂಟ್ರಲ್ ಯೂನಿವರ್ಸಿಟಿ ಒಂದು ಇದೆ ಅಂತ ಹೇಳಿ ಮಾಹಿತಿನೇ ಇರಲ್ಲ. ಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಸ್ಟೂಡೆಂಟ್ಸ್ ಈ ಕಡೆ ಸ್ಪೆಷಲಿ ನಮಗೆ ಮಕ್ಕಳಿಗೆ ಗೊತ್ತನೇ ಆಗಂಗಿಲ್ಲ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಅಂತ ಹೇಳಿ. ನಾವು PGCET ಬರಿತೀವಿ, ನೀಟ್ ಬರಿತೀವಿ, ಬಟ್ ಈ ಎಕ್ಸಾಮ್ಸಿಂದ ನಮಗೆ ಯಾವ ಅಡ್ಮಿಷನ್ ಪ್ರಾಸೆಸ್ ಇಲ್ಲ. ನಮ್ಮ ಅಡ್ಮಿಷನ್ಸ್ ಆಗೋದು ಸೆಂಟ್ರಲ್ ಯೂನಿವರ್ಸಿಟೀಸ್ ಎಂಟ್ರೆನ್ಸ್ ಟೆಸ್ಟ್ ಮಾತ್ರ, CUT ಮಾತ್ರ. ಇವಾಗ ನೋಟಿಫಿಕೇಷನ್ ಆಗಿದ್ದು PG ಕೋರ್ಸಸ್ಗೆ, ಎಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ. ವಿತಿನ್ ಅನದರ್ ಶಾರ್ಟ್ ಡ್ಯೂರೇಷನ್ ಟೈಮ್ UG ಕೋರ್ಸಸ್ಗೆ ಸಪ್ರೇಟ್ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗೋದು ಕಂಡಕ್ಟ್ ಮಾಡೋದು NTA-ಇಂದ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ. ಎಲ್ಲ ನೀಟ್ ಎಕ್ಸಾಮ್ಸ್ ಅವ್ರು ಕಂಡಕ್ಟ್ ಮಾಡೋದು, ನಮ್ಮ CUT ಕೂಡ ಇದೇ ಏಜೆನ್ಸಿ ಕಂಡಕ್ಟ್ ಮಾಡೋದು. ಸರ್, ಇವಾಗ ನಾವು ಹೇಳೋದು ಒಂದು ಏನಂದರೆ, ಈ ನಾರ್ಮಲಿ ಮಕ್ಕಳು ಈ ಕಡೆ ರೀಜನಿಂದ 6th ಸೆಮಿಸ್ಟರ್ ಆದಮೇಲೆ PG ಏನು ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಬರುತ್ತೆ. ಆದರೆ 5th ಸೆಮಿಸ್ಟರ್ ಸ್ಟೂಡೆಂಟ್ಸ್, 6th ಸೆಮಿಸ್ಟರ್ ಸ್ಟೂಡೆಂಟ್ಸ್, ಈ ಲಾಸ್ಟ್ ಇಯರಲ್ಲಿ ಯಾರ್ಯಾರಿದ್ದಾರೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಇವಾಗ 5th ಸೆಮಿಸ್ಟರ್, ಇವಾಗ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ, ಇದು ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಇರಲಿ, ರಾಯಚೂರು ಯೂನಿವರ್ಸಿಟಿ ಇರಲಿ, 5th ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ ರೈಟ್ ನಾವು. ಈ ಮಕ್ಕಳು 6th ಸೆಮಿಸ್ಟರ್ ಸ್ಟಾರ್ಟ್ ಆಗಿ ಅವರ ಎಕ್ಸಾಮ್ಸ್ ಮುಗಿಯೋಷ್ಟಿಗೆ ಜೂನ್ ಜುಲೈ ಆಗುತ್ತೆ. ನಮ್ಮದು ಇದು ಎಂಟ್ರೆನ್ಸ್ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಆಗೋದು ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗುತ್ತೆ. ಸೊ ಆ ಟೈಮ್ವರೆಗೆ ಇವ್ರದ್ದು 6th ಸೆಮಿಸ್ಟರ್ ಎಕ್ಸಾಮ್ಸ್ ಕೂಡ ಆಗೋಗ್ಬಿಡುತ್ತೆ, ರಿಸಲ್ಟ್ಸ್ ಕೂಡ ಅನೌನ್ಸ್ ಮೋಸ್ಟ್ಲಿ ಆಗೋಗ್ಬಿಡುತ್ತೆ. ಹಂಗಾಗಿ
5th ಸೆಮಿಸ್ಟರ್ ಆ್ಯಂಡ್ 6th ಸೆಮಿಸ್ಟರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ನೀವು ಪಬ್ಲಿಸಿಟಿ ಮಾಡುವಾಗ ಈ ಪಾಯಿಂಟನ್ನು ಸ್ವಲ್ಪ ಅಲ್ಲಿ ತಗೊಂಡು ಬಂದರೆ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ. ಆ್ಯಂಡ್ ಸರ್, ಈ ಕಡೆ ರೀಜನಲ್ಲಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಕಡಿಮೆ ಇದೆ. ಹಂಗಾಗಿ ನಾವು ಸ್ಟಾರ್ಟ್ ಮಾಡಿದಾಗ ವಿ ಸ್ಟಾರ್ಟಪ್ ವಿತ್ ರೆಮಿಡಿಯಲ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಲ್ಯಾಬ್ ಇದೆ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಕವರ್ ಅಪ್ ಆ್ಯಂಡ್ ಬಿಲ್ಡ್ ಅಪ್ ಆನ್ ದಿರ್ ಇಂಗ್ಲೀಷ್ ಫ್ಲೂಯೆನ್ಸಿ ಆಲ್ಸೋ. ಸೊ ಈ ಮಕ್ಕಳಿಗೆ ನಮಗೆ ಈ ಎಲ್ಲ ಕಡೆಯಿಂದ ಫೆಸಿಲಿಟೀಸ್ ಭಾಳ ಚೆನ್ನಾಗಿದ್ದಾವೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಈ ಕವರೇಜ್ ನೀವು ಮಾಡಿದರೆ ನಮ್ಮ ಮಕ್ಕಳಿಗೆ ಭಾಳಷ್ಟು ಸಹಾಯ ಆಗುತ್ತೆ. ಹಂಗಾಗಿ ಸ್ಪೆಷಲಿ ಬಳ್ಳಾರಿಯಲ್ಲಿ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಭಾಳ ಚೆನ್ನಾಗಿದೆ. ಕಂಪ್ಯಾರಿಟಿವ್ಲಿ ನೋಡಿದರೆ ನಮ್ಮ ಬಳ್ಳಾರಿ ಎಜುಕೇಷನ್ ಭಾಳ ಚೆನ್ನಾಗಿದೆ. ಬಟ್ ನಮ್ಮ ಮಕ್ಕಳಿಗೆ ಗೊತ್ತೇ ಆಗಂಗಿಲ್ಲ. ಸೊ ನಿಮ್ಮ ಪಬ್ಲಿಸಿಟಿಯಿಂದ ನಮ್ಮ ಮಕ್ಕಳಿಗೆ ಗೊತ್ತಾದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ದೇ ಆಲ್ಸೋ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ಆಲ್ ದೀಸ್ ಫೆಸಿಲಿಟೀಸ್. ಆ್ಯಂಡ್ ಮೋರ್ ಓವರ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾಗ ಅವ್ರಿಗೆ ಆಲ್ ಇಂಡಿಯಾ ಲೆವೆಲ್ ಎಕ್ಸ್ಪೋಜರ್ ಸಿಗುತ್ತೆ. ಏನಿದೆ, ಯಾವ ಕಾಂಪಿಟಿಷನ್ಸ್ ಇದ್ದಾವೆ, ಎಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಪ್ಲಸ್ ಪ್ಲೇಸ್ಮೆಂಟ್ ಫೆಸಿಲಿಟಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಭಾಳ ಚೆನ್ನಾಗಿದೆ. ನಾವು ವಿ ಆರ್ ಗೆಟಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಲಾಟ್ ಆಫ್ ಕಾರ್ಪೊರೇಟ್ ವರ್ಲ್ಡ್. ಗೌರ್ಮೆಂಟ್ ಕೋಟಾದಲ್ಲಿ ಇದ್ದಾವೆ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ಲೇಸ್ಮೆಂಟ್ ಆಗ್ತಿದ್ದಾವೆ. ಸೊ ಹಂಗಾಗಿ ಪ್ಲೇಸ್ಮೆಂಟ್ಸ್ ಕಡೆಯಿಂದ, ನಾಲೆಜ್ ಕಡೆಯಿಂದ, ಕ್ವಾಲಿಫಿಕೇಷನ್ ಎಜುಕೇಷನ್ ಕಡೆಯಿಂದ ಬಹಳಷ್ಟು ಸಹಾಯ ನಮ್ಮ ಸ್ಟೂಡೆಂಟ್ಸ್ಗೆ ಆಗುತ್ತೆ ಸರ್. ಸ್ಪೆಷಲಿ ಈ ಬಳ್ಳಾರಿ ರೀಜನಿಂದ ನಮ್ಮ ಭಾಳ ಕಡಿಮೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಬರೋದು ನಮ್ಮ ಬಳ್ಳಾರಿಯಿಂದ. ಕೌಂಟಬಲ್, ನಾವು ಏನಂತಾರೆ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ಸಲ್ಲಿ ಕೌಂಟ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ನಮಗೆ ಬರಲ್ಲ. ಬಟ್ ನಿಮ್ಮ ಪಬ್ಲಿಸಿಟಿಯಿಂದ ಈ ಕಡೆಯಿಂದ ನಮ್ಮ ಮಕ್ಕಳು ಬಂದರೆ ಬಹಳಷ್ಟು ಸಹಾಯ ಆಗುತ್ತೆ ನಮಗೆ. NTA ವೆಬ್ಸೈಟಲ್ಲಿ ಹೋದರೆ ಎಂಟೈರ್ ಪ್ರಾಸೆಸ್ ಎಕ್ಸ್ಪ್ಲೇನ್ ಆಗಿದೆ. ಆ್ಯಂಡ್ ಒಂದು ಸ್ಟೂಡೆಂಟ್ ಒಂದೇ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಅಪ್ಲಿಕೇಶನಲ್ಲಿ 2 ಕೋರ್ಸಸ್ಗೆ ಮಿನಿಮಮ್, 4 ಕೋರ್ಸಸ್ ಮ್ಯಾಕ್ಸಿಮಮ್ ಆಗಿ ಅಪ್ಲೈ ಮಾಡ್ಬೋದು. 1400 rupees ಇಸ್ ದಿ ಅಪ್ಲಿಕೇಶನ್ ಫೀ, ಪ್ಲಸ್ 700 ಪರ್ ಸಬ್ಜೆಕ್ಟ್ ಎಕ್ಸ್ಟ್ರಾ ಅವರು ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಕ್ಸಾಮ್ ಆಗೋದು ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮಿಂದನೇ ಆಗುತ್ತೆ. ಅವ್ರದ್ದು ಎಕ್ಸಾಮಿನೇಷನ್ ಸೆಂಟರ್ಸ್, ಡೇಟ್ಸ್ ಎಲ್ಲ NTA ಆ್ಯಸ್ ಆ್ಯಂಡ್ ಹೋ ಅವ್ರಿಗೆ ಡೇಟ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಅವ್ರಿಗೆ ಅನೌನ್ಸ್ ಆಗೇ ಆಗುತ್ತೆ. ಸಿಲೆಬಸ್ ಕೂಡ ಇದ್ದಾವೆ NTA ವೆಬ್ಸೈಟಲ್ಲಿ. ಪ್ಲಸ್ ಅವ್ರದ್ದು ಕ್ವೆಶನ್ ಪೇಪರ್ ಫಾರ್ಮ್ಯಾಟ್ ಕೂಡ ಇದೆ. ಪ್ರೀವಿಯಸ್ ಕ್ವೆಶನ್ ಪೇಪರ್ ಫಾರ್ಮ್ಯಾಟ್ ಕೂಡ ಇದೆ. ಆ್ಯಂಡ್ ಸರ್, ನೀವು ನೋಡಿದಾಗ CUET ಪ್ರಿಪರೇಷನ್ ಯೂಟ್ಯೂಬಲ್ಲಿ ಕೂಡ ಬಹಳಷ್ಟು ಡಾಕ್ಯುಮೆಂಟ್ಸ್ ಇದ್ದಾವೆ. ನಮ್ಮ ಸ್ಟೂಡೆಂಟ್ಸ್ ಅನ್ನೋದನ್ನು ನೋಡಿ ದೇ ಕ್ಯಾನ್ ಪ್ರಿಪೇರ್ ಫಾರ್. ಆ್ಯಂಡ್ ಎಕ್ಸಾಮ್ ಆಗೋದು ಇಂಗ್ಲೀಷಲ್ಲಿ ಆಗುತ್ತೆ, ಹಿಂದಿಯಲ್ಲಿ ಆಗುತ್ತೆ. ಪ್ಲಸ್ ಅದು ಬೇಸಿಕ್ಲಿ ಅವ್ರ ವರ್ನಾಕ್ಯುಲರ್ ಸಬ್ಜೆಕ್ಟ್ಸ್ ಅಂದರೆ ರಿಲೇಟೆಡ್, ಇವಾಗ ಕನ್ನಡ ಇದೆ, ಅದು ರಿಲೇಟೆಡ್ ಆ ಸಬ್ಜೆಕ್ಟಲ್ಲಿ ಆಗ್ಬೋದು ಸರ್. ಜನರಲ್ ನಾಲೆಜ್ ಇರುತ್ತೆ, ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸರ್, ನೀವು ಮ್ಯಾನೇಜ್ಮೆಂಟ್ ಅಂತ ತಗೊಂಡಿದ್ದಾಗ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತವೆ. ಆಮೇಲೆ ಜನರಲ್ ನಾಲೆಜ್ ಕ್ವೆಶನ್ಸ್ ಇರ್ತವೆ. ಜನರಲ್ ನಾಲೆಜ್ ಕ್ವೆಶನ್ಸ್ ರಿಲೇಟೆಡ್ ಟು ದಿ ಇಂಡಿಯನ್ ಪಾಲಿಟಿಕ್ಸ್, ಗ್ಲೋಬಲ್ ಪಾಲಿಟಿಕ್ಸ್, ಎಲ್ಲ ಕಡೆ ಎನ್ವೈರ್ಮೆಂಟಲ್ ಎಲ್ಲ ಕಡೆ ಟೈಪಿಂದ ಕ್ವೆಶನ್ಸ್ ಇರ್ತವೆ. ಆಪ್ಟಿಟ್ಯೂಡ್ ಇರುತ್ತೆ. ಟೋಟಲಿ 100 ಸೊ ಕ್ಯಾಲ್ಕುಲೇಷನ್ ಆಗೋದು 100 ಮಾರ್ಕ್ಸ್ಗೆ ಆಗುತ್ತದು. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಐ ಥಿಂಕ್ ಆ್ಯಸ್ ಪರ್ ದಿ ರೆಗ್ಯುಲೇಷನ್ಸ್ ಅವರು ಅಪ್ಲಿಕೇಶನ್ ನೋಡಿದರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಸರ್. ರೈಟ್, ಸ್ಟೂಡೆಂಟ್ಸ್ಗೆ ಡೀಟೇಲ್ ಆಗಿ ಅವ್ರ NTA ವೆಬ್ಸೈಟಲ್ಲಿ ಹೋದರೆ ಕಂಪ್ಲೀಟ್ ಡೀಟೇಲ್ ಪ್ರೊಸೀಜರ್ ಸಿಗ್ಬಿಡುತ್ತೆ. ಎಷ್ಟು ಕೋರ್ಸಸ್, ಏನೇನು ಅಪ್ಲೈ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮಾತು ಏನಂತ ಹೇಳಿದರೆ, ಈ ಕಡೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಬೇಕಂದ್ರೆ, ನಾವು ಅಪ್ಲಿಕೇಶನ್ ಅವರು ರಿಸಲ್ಟ್ಸ್ ಬಂದ ಮೇಲೆ ದೇ ವಿಲ್ ಒನ್ಸ್ ಅಗೇನ್ ಹ್ಯಾವ್ ಟು ರಿಜಿಸ್ಟರ್ ಆನ್ CUK ಪೋರ್ಟಲ್, ಸಮರ್ಥ ಪೋರ್ಟಲ್ ಅಂತ ಹೇಳಿ. ರಿಸಲ್ಟ್ಸ್ ಬಂದ ಮೇಲೆ, ಈ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ದೇ ವಿಲ್ ಹ್ಯಾವ್ ಟು ಕಂಪಲ್ಸರಿ, ಮ್ಯಾಂಡೇಟ್ರರಿ, ನಾವು ಎಕ್ಸಾಮ್ ಬರ್ತಿದ್ದೀವಿ, CUK ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದರೆ ಮತ್ತೆ ಎಕ್ಸಾಮಿನೇಷನ್ ಮುಂದೆ, ಅಡ್ಮಿಷನ್ ಮುಂದೆ ಹೋಗಂಗಿಲ್ಲ. ಸೊ CUET ರಿಸಲ್ಟ್ಸ್ ಬಂದ ಮೇಲೆ CUK ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಪೋರ್ಟಲಲ್ಲಿ ಅವ್ರು ರಿಜಿಸ್ಟರ್ ಮಾಡಲೇಬೇಕು. ಆ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಆ್ಯಸ್ ಪರ್ ದಿ ರಿಸರ್ವೇಷನ್ಸ್, ಜನರಲ್ ಕೋಟಾ, SC ST OBC ಆ್ಯಂಡ್ ಪ್ಲಸ್ 8% ರಿಸರ್ವೇಷನ್ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್, ಎಲ್ಲ ರಿಸರ್ವೇಷನ್ಸ್ ಇದ್ದಾವೆ. ಆ ಪ್ರಕಾರ ಅವ್ರಿಗೆ ಅಡ್ಮಿಷನ್ ಮಾಡ್ಬೋದು. ಇನ್ನೊಂದು ಮಾಹಿತಿ ಸ್ಟೂಡೆಂಟ್ಸ್ಗೆ ನಾನು ತೊಗೊಂಡು ಬರೋದು ಏನಂದರೆ, ನಮಗೆ ರಿಸರ್ವೇಷನ್, ನಮಗೆ OBC ಸರ್ಟಿಫಿಕೇಟ್, SC ST ಸರ್ಟಿಫಿಕೇಟ್ ಬರುತ್ತಲ್ಲ, ದಿಸ್ ಇಸ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್ಯಾಟಲ್ಲಿ. ಅಂದರೆ ಕನ್ನಡದಲ್ಲಿ ಇದ್ದರೆ ಅಡ್ಮಿಷನ್ಸ್ ಆಗಲ್ಲ ಅಂತ ಇಲ್ಲ. ಮತ್ತು ಅವ್ರಿಗೆ 1 ಮಂತ್, 1.5 ಮಂತ್ ಟೈಮ್ ಕೊಡ್ತೀವಿ ನಾವು, ಹೋಗಿ ಮತ್ತು ಇಂಗ್ಲೀಷ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ತೊಗೊಂಡು ಬರ್ರಿ ಅಂತ ಹೇಳಿ. ಬಟ್ ಇವಾಗ ಅವ್ರಿಗೆ ಮಾಹಿತಿ ಹೋಗಿಬಿಟ್ರೆ ದೇ ಕ್ಯಾನ್ ಪ್ರಿಪೇರ್ ಇಟ್ ಒನ್ಸ್ ಫಾರ್ ಆಲ್. ಆ್ಯಂಡ್ ಆ್ಯಸ್ ಪರ್ ದಿ ಎಸ್ಪೆಷಲಿ OBC ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಲಿಸ್ಟ್ ಪ್ರಕಾರನೇ ಅವರು ಲಿಸ್ಟಲ್ಲಿ ಇರೋದು ಜಾತಿಗೆ ಅವ್ರು ಬಿಲಾಂಗ್ ಮಾಡಿದರೆ ಅದರ ಪ್ರಕಾರನೇ ಅವ್ರು OBCನ ಪ್ರಿಪೇರ್ ಮಾಡಿ ತೊಗೊಂಡು ಬರ್ತಾರೆ. ಎಸ್, ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟ್ ಪ್ರಕಾರನೇ ಇರಬೇಕು. ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್ಯಾಟಲ್ಲೇ ಇರಬೇಕು ಸರ್ ಅದು.
ಹಂಗಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲ ಅಂದಮೇಲೆ ಅಡ್ಮಿಷನ್ ಟೈಮಲ್ಲಿ ವಿ ವಿಲ್ ಗಿವ್ ದಮ್ 1.5 ಮಂತ್ ಅವ್ರು ಟೈಮ್ ಕೊಡ್ತೀವಿ, ಅವರು ಸರ್ಟಿಫಿಕೇಟ್ ತೊಗೊಂಡು ಬಂದು ಸಬ್ಮಿಟ್ ಮಾಡ್ಬೋದು ಸರ್. ರೆಗ್ಯುಲರ್ ಕ್ಲಾಸಸ್ ಸರ್, ಆನ್ಲೈನ್ ಕ್ಲಾಸಸ್ ಇಲ್ಲ. ಬರೀ ಕೋವಿಡ್ ಟೈಮ್ ಮಾತ್ರ ಆನ್ಲೈನ್ ಕ್ಲಾಸಸ್ ಇತ್ತು. ಬಟ್ ಇವಾಗ ಎಲ್ಲ ಕ್ಲಾಸಸ್ ಇರೋದು ರೆಗ್ಯುಲರ್. ಆಫ್ಲೈನೇ ಆಗೋದು. ಡಿಸ್ಟೆನ್ಸ್ ಮೋಡ್ ಇಲ್ಲ ಸರ್, ಡಿಸ್ಟೆನ್ಸ್ ಮೋಡ್ ಇಲ್ಲ. ಯಾವ ಕಾಲೇಜಸ್ ನಮಗೆ ಅಫಿಲಿಯೇಟೆಡ್ ಇಲ್ಲ. ಎಲ್ಲ ಕ್ಲಾಸಸ್ಸು ಎಲ್ಲ ಕೋರ್ಸಸ್ಸು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕ್ಯಾಂಪಸ್ಸಲ್ಲೇ ಆಗೋದು ಸರ್. ಆ್ಯಸ್ ಪರ್ ಇದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. CUET ಇವಾಗ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ಸ್ CUET PG ಗೆ ದೇ ಹ್ಯಾವ್ ಗಿವನ್ ಕಾಂಟ್ಯಾಕ್ಟ್ ನಂಬರ್ ಸರ್, 011-4075-9000 or 4075-90011. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆ್ಯಂಡ್ ಇಮೇಲ್ ಕೂಡ ಡೆಸ್ಕ್ ಹೆಲ್ಪ್ಗೆ ಕೊಡ್ಬೋದು. ದೇ ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಟೈಮ್. ಆ್ಯಂಡ್ 14th January ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಂಗ್. ಬಟ್ ಅದ್ರ ಪ್ರಕಾರ ಏನನ್ನ ಕರೆಕ್ಷನ್ಸ್ ಮಾಡಿದಂದರೆ 18th January ಕೂಡ ಟೈಮ್ವರೆಗೆ ಇದೆ, ಇನ್ ಕೇಸ್ ಅಪ್ಲಿಕೇಶನಲ್ಲಿ ಏನನ್ನು ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.